ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಸೊ ಇವತ್ತು ನಾವು ನಮ್ಮ 8th ಬ್ಯಾಚ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸರ್ಟಿಫಿಕೇಟ್ಸ್ನ ಸುರಿಮಳೆನೇ ಇದೆ. ಸೊ ಇವತ್ತು ನಮ್ಮ 8th ಬ್ಯಾಚ್ನ ಸ್ಟೂಡೆಂಟ್ಸ್ ಸಕ್ಸಸ್ಫುಲ್ಲಾಗಿ ಅವರ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು, ಬೇಸಿಕ್ ಟು ಅಡ್ವಾನ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು, ಸೊ ನಾವು ಪ್ರಾಮಿಸ್ ಮಾಡಿದ ಥರ ಅವ್ರಿಗೆ 2 ಸರ್ಟಿಫಿಕೇಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆ ಸರ್ಟಿಫಿಕೇಟ್ಸ್ನ ಇವತ್ತು ತೊಗೊಂಡು ಒಂದು ಸಂಭ್ರಮದಿಂದ ಅವರ ಹೊಸ ಒಂದು ದಾರಿಗೆ ನುಗ್ಗುವುದಕ್ಕೆ ಅವರು ಎಲ್ಲ ಮುಂದುವರೆದಿದ್ದಾರೆ. ಸೊ ನಮಗೂ ಬಹಳ ಖುಷಿ ಆಗ್ತಾ ಇದೆ. ಸೊ ನಾವು ಪ್ರತಿ ವಿಡಿಯೋನಲ್ಲೂ ಹೇಳುವಂತೆ ನಮಗೆ ಸರ್ಟಿಫಿಕೇಷನ್ ಡೇನೇ ಒಂದು ಹಬ್ಬ ಇದ್ದಂಗೆ. ಪ್ರತಿ ತಿಂಗಳಿಗೂ ಒಂದೊಂದು ಹಬ್ಬ ಆಚರಿಸ್ತಾ ಇರ್ತೀವಿ, ಅದೇ ಸರ್ಟಿಫಿಕೇಷನ್ ಡೇ. ಸೊ ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಐ ಆಮ್ ರೋಜಾ ಎಸ್. ನಾನು ಫಸ್ಟು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ನಮ್ಮ ಪಪ್ಪ ಮತ್ತು ಅಣ್ಣ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರೋದಕ್ಕೆ ನನಗೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ನಾನು ಎವಾಲ್ಸ್ ಗ್ರೂಪನ್ನು ಸೋಷಲ್ ಮೀಡಿಯಲ್ಲಿ ನೋಡಿದೆ. ಸೊ ಅವಾಗಿಂದ ಇಂಟ್ರೆಸ್ಟ್ ಇವೆಂಟಲ್ಲಿ ಯಾವಾಗಿಂದನೂ ಇಂಟ್ರೆಸ್ಟ್ ಇತ್ತು. ಥಿಯರಿ ಕ್ಲಾಸಸ್ಸಲ್ಲಿ ಚೆನ್ನಾಗಿ ನಾಲೆಜ್ ಕೊಟ್ಟರು. ನೆಕ್ಸ್ಟ್ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ನಾವು ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ವಿತ್ ಡಿಟೇಲ್ ನಾಲೆಜ್ ಇತ್ತು. ಥ್ಯಾಂಕ್ಸ್ ಟು ಎವಾಲ್ಸ್ ಗ್ರೂಪ್. ನನ್ನ ಹೆಸರು ಕಾವ್ಯ ಅಂತ, ಬ್ಯಾಂಗ್ಳೂರಿಂದ ಬಂದಿರೋದು. ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಂದ ತುಂಬ ಥಿಂಗ್ಸ್ಗಳನ್ನ ಕಲ್ತ್ಬಿಟ್ಟು ಹೋಗ್ತಾ ಇದ್ದೀನಿ. ಇವನ್ ಆನ್ ಸ್ಟೇಜ್ ಫಿಯರ್ಸ್ ಎಲ್ಲ ಹೊರ್ಟೋಗಿದೆ. ಇವನ್ ನನಗೆ ಯಾವುದೇ ಇವೆಂಟ್ಸ್ ಇದ್ರೂ ನಾನು ಹೋಗಿ ಮ್ಯಾನೇಜ್ ಮಾಡಬಲ್ಲೆ, ನಾನು ಮಾಡಬಲ್ಲೆ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ನನಗಿಲ್ಲಿ. ಇವೆಲ್ಸ್ ಗ್ರೂಪ್ ಅನ್ನೋದು ಗ್ರೋಯಿಂಗ್ ಸ್ಟಾರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏಕಂತಂದರೆ ಒಬ್ಬರನ್ನ ಬೆಳೆಸೋದು ಎಲ್ಲರಿಗೂ ಒಳ್ಳೆ ಮನಸ್ಸು ಬರಲ್ಲ. ಇಂಥ ಒಳ್ಳೆ ಮನಸ್ಸಿರೋದು ಸರ್ಗೆ ಅಂತ ಹೇಳ್ಬೋದು. ನಾನು ಒಂದು ಫಾರ್ಮರಿಂದ ವರ್ಕ್ ಮಾಡ್ತಾರಿಂದ ಆಲ್ಮೋಸ್ಟ್ ಫ್ಲವರ್ಸ್ ಎಲ್ಲ ನನಗೆ ಗೊತ್ತಿರೋದ್ರಿಂದನೂ ನಾನು ಇವಾಗ ಒಂದು ಈವೆಂಟ್ ಪ್ಲಾನರ್ ಆಗಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಶ್ವಿನಿ ಅಂತ, ಅಶ್ವಿನಿ ಅಂಗಡಿ ಅಂತ. ಸೊ ಸರ್ ಹೇಳ್ದಂಗೆ ನಾವು ಹುಬ್ಳಿಯಿಂದ ಬಂದಿದ್ದೀವಿ. ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಕಂಪ್ಲೀಟ್ ಆಗಿ ಕಲ್ತು ಹೋಗ್ತೀರಾ, ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೊರಗಡೆ ಹೋದ್ಮೇಲೆ ಮಾಡ್ಬೋದು. ಆಮೇಲೆ ನಿಮ್ಗೆ ಯಾವುದೇ ರೀತಿ ಇರಲಿ, ಸಣ್ಣದ ಆರ್ಡ್ರಿಂದ ಹಿಡಿದು ದೊಡ್ಡ ಆರ್ಡ್ರ್ವರೆಗೂ ನೀವು ಆರಾಮಾಗಿ ಮಾಡ್ಬೋದು. ಸೊ ಎಲ್ಲನೂ ಸೂಪರ್ ಆಗಿತ್ತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಂಡರ್ಫುಲ್ ಜರ್ನಿ ವಿತ್ ಇವಾಲ್ಸ್. ನನ್ನ ಹೆಸರು ನವೀನ್ ಅಂತ. ಬರೀ ಡೆಕೋರೇಷನ್ಗಂತ ಗಮನ ಕೊಡಲ್ಲ, ಪ್ರಾಕ್ಟಿಕಲ್ಸ್ ಆಗಲಿ ಥಿಯರಿಯಲ್ಲಾಗಲಿ ನಿಮ್ಗೇನು ಸ್ಟೇಜ್ ಫಿಯರ್ ಹೋಗಬೇಕು, ಒಂದೊಂದು ಕನ್ವರ್ಸೇಷನ್ ಏನಿದೆ ಅದೆಲ್ಲ ನಿಮಗೆ ಭಯ ಅನ್ನೋದು ಹೋಗಿ ನೀವೊಂದು ಇಲ್ಲಿಂದ ಹೋಗ್ಬೇಕು ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತೀರಾ. ಇವಾಲ್ಸ್ ಗ್ರೂಪ್ ಅನ್ನೋದ್ರಲ್ಲಿ ಪ್ರಾಕ್ಟಿಕಲ್ಸ್ ಅಂತ ಬಂದಾಗ ತುಂಬ ನಿಮ್ಗೇನು ಸ್ವಲ್ಪ ಬೇಸಿಕ್ಕಿಂದ ತುಂಬ ಅಡ್ವಾನ್ಸ್ವರೆಗೂ ತುಂಬ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಾರೆ. ನಮಗೆ ತುಂಬ ಯೂಸ್ಫುಲ್ ಆಗಿದೆ. ಇಂಡಿಯಾ ಡೇಟಾಬೇಸ್ ನಿನ್ನೆ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಅದು ನಮ್ಗೆ ಎಲ್ಲೆಲ್ಲಿ ತೊಗೊಬೇಕು, ನಾವು ಅಲ್ಲಿ ಇಲ್ಲಿ ಹೋಗಬೇಕಾಗಿದೆ ಅಂತೆಲ್ಲ ಸರ್ ಇನ್ಪುಟ್ ಕೊಟ್ಟಾಗ ನಮಗೆ ಅದರಲ್ಲಿ ಯಾರ್ಯಾರಿದ್ದಾರೆ, ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸಲ್ಲಿ ನಡೆಸ್ತಾ ಇದ್ದಾರೆ, ಸರ್ ಎಷ್ಟು ಅವ್ರು ನಂಬಿದ್ದಾರೆ, ಆ ಥರ ಟ್ರಸ್ಟ್ ವರ್ತಿನ ಸರ್ ಇಟ್ಕೊಂಡಿದ್ದಾರೆ. ನಾನು ರಂಗನಾಥ್ ಅಂತ ನನ್ನ ಹೆಸರು, ಮೈಸೂರಿಂದ ಬಂದಿರೋದು. ಸೊ ಸ್ಟಾರ್ಟಿಂಗ್ ನನಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ಅಂದರೆ ನಾನು BBA ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ. ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಮಾಡ್ಬೋದಪ್ಪ ಇವೆಂಟ್ಸ್ನೆಲ್ಲ. ನಾನೇ ಒಬ್ಬನೇ ನಿಂತ್ಕೊಂಡು ಅವನಿಲ್ಲ ಅಂದರೂ ಅರೇಂಜ್ ಮಾಡ್ಬೋದಲ್ಲ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎಲ್ಲ ಕಲಿಸ್ಕೊಡ್ತಾರೆ. ಥಿಯರಿ ಅಂತ ಹೇಳಿದ್ರೆ ಬರೀ ನಿಂತ್ಕೊಂಡು ಹೇಳೋದಷ್ಟೇ ಅಲ್ಲ, ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಕ್ಲೈಂಟ್ ಜೊತೆ ಹೆಂಗೆ ಮಾತಾಡೋದು, ಅವ್ರನ್ನ ಯಾವ ಥರ ಕನ್ವರ್ಟ್ ಮಾಡ್ಕೊಳೋದು, ಯಾವ ಥರ ಎಕ್ಸ್ಪ್ಲೈನ್ ಮಾಡೋದು ಅವರಿಗೆ ನಮ್ಮ ಹತ್ರ ಏನೇನಿದೆ ಅಂತ ಹೇಳ್ಬಿಟ್ಟು. ಇವಾಲ್ಸ್ ಅಂತ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು. ಹಾಯ್, ನನ್ನ ಹೆಸರು ಹರಿಕಿರಣ್ ಅಂತ. ನಾನು ಬಂದಿರೋದು ನಿಯರ್ ಬೈ ಕೇರ್ಪುರಮಿಂದ. ನೀವು ಇವಾಲ್ಸ್ ಗ್ರೂಪ್ಗೆ ಬಂದರೆ ಪರ್ಫೆಕ್ಟ್ ನೀವು ಈವೆಂಟ್ ಪ್ಲಾನರ್ ಆಗಿ ಮಾಡಿ ಕಲಿಸ್ತಾರೆ. ಇಲ್ಲಿಂದ A to Z ನೀವು ಇವೆಂಟ್ ಮಾಡಬೇಕಂದ್ರೆ A to Z ಏನೇನು ಬೇಕೋ ಎಲ್ಲ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಸರ್ಟಿಫಿಕೇಷನ್ ಎಲ್ಲ ನಮಗೆ ತುಂಬ ಯೂಸ್ ಆಗುತ್ತೆ ಸರ್ ಅವರು ಕೊಟ್ಟಿರೋದು. ಹಾಯ್, ಐ ಆಮ್ ಕುಮಾರ್ ಫ್ರಮ್ ಹುಬ್ಳಿ. ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಗೊತ್ತಿತ್ತು, ಬಟ್ ಆ್ಯಕ್ಚುಲಿ ಏನೇನಿರುತ್ತೆ ಅದೆಲ್ಲ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಕಂಪ್ಲೀಟಾಗಿ ಥಿಯರಿ ಪ್ರಾಕ್ಟಿಕಲ್ ಎಲ್ಲನೂ ಕಲ್ತ್ವಿ. ಈ ಇನ್ವಿಟೇಷನ್ ಮಾಡೋದು ಹೇಗೆ, ಆಮೇಲೆ ವೆಂಡರ್ ಡೀಟೇಲ್ಸ್ ಎಲ್ಲ ಕೊಟ್ಟರು. ನಾವು ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿದ್ವಿ, ಯಾವ್ಯಾವ ಮಟೀರಿಯಲ್ ಯಾವ್ಯಾವ ಥರ ಇರುತ್ತೆ. ಆಮೇಲೆ ಚೆಕ್ ಲಿಸ್ಟ್ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಅದನ್ನೆಲ್ಲ ಹೇಗೆ ಲಾಸ್ಟ್ ಟೈಮ್ವರೆಗೂ ಹೇಗೆ ನಾವು ಚೆಕ್ ಮಾಡ್ಕೋಬೇಕು, ಇದೆಲ್ಲ ಹೇಳ್ಕೊಟ್ರು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಮಧುಮಿತನ್ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ತುಂಬ ಇನ್ಡೆಪ್ತಾಗಿ ನಿಮ್ಗೆ ಏನೇನು ಬೇಕು ಏನೇನು ಬೇಡ ಅನ್ನೋದು ಫಸ್ಟು ಥಿಯರಿ ಕ್ಲಾಸಲ್ಲಿ ನಿಮಗೆ ಯಾವ ಥರ, ಇವಾಗ ಈವೆಂಟ್ಸ್ ಅಂದ್ರೇನು, ಅದರಲ್ಲಿ ಈವೆಂಟ್ಸಲ್ಲಿ ಎಷ್ಟು ಥರ ಈವೆಂಟ್ಸ್ ಇದೆ, ಅದಕ್ಕೆ ನೀವು ಯಾವ ಥರ ಪ್ರಿಪೇರ್ ಆಗಬೇಕು. ಈಗ ಕಸ್ಟಮರ್ ಬಂತಂದರೆ ನಾವು ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಅದನ್ನೆಲ್ಲನೂ
ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ನಾವು ಅದನ್ನು ನಮಗೆ ಕಾನ್ಫಿಡೆನ್ಸ್ ಬರಬೇಕು. ಒಬ್ಬರು ನೀವು ಇವೆಂಟ್ ಮಾಡ್ತೀರಾ ಅಂತಂದರೆ ಫಸ್ಟ್ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಆ ಕಾನ್ಫಿಡೆನ್ಸ್ನ ನಮ್ಮಲ್ಲಿ ತೊಗೊಂಬರೋದು ತುಂಬ ಕಷ್ಟ. ಅದನ್ನು ಶರತ್ ಸರ್ ಆಗಿರ್ಬೋದು, ಮೇರಿ ಮೇಡಮ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಯ್, ನನ್ನ ಹೆಸರು ರಾಕೇಶ್ ಅಂತ. ನಮ್ಮದೇ ಒಂದು ಸರ್ ಹೇಳಿದ್ದಾರೆ, ನಮ್ಮದೇ ಒಂದು ಪಾರ್ಟಿ ಹಾಲ್ ಇದೆ. ಸೊ ಯೂಶಲಾಗಿ ಈವೆಂಟ್ಸ್ ಎಲ್ಲ ನಡೀತಿದೆ, ಬಟ್ ಡೆಕೋರೇಷನ್ ನಾವು ಆಚೆ ಕೊಡ್ತಾ ಇದ್ದೀರಿ. ಇನಿಷಿಯಲಿ ಒಂದು ಫಸ್ಟ್ 1 ಡೇ ನಾನು ಥಿಯರಿ ಕ್ಲಾಸ್ಗೆ ಬಂದಿದ್ದೆ. ಆ ಫಸ್ಟ್ 1 ಡೇನೇ ನನಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತು. ಓಕೆ, ದೇರ್ ಇಸ್ ಸಮಥಿಂಗ್ ಅಂತ ಹೇಳ್ಬಿಟ್ಟು. ಬಟ್ ಆ ಟೆಕ್ನಿಕಲ್ ಟರ್ಮ್ಸ್ ಬಂದುಬಿಟ್ಟು ನಾನು ಇಲ್ಲಿ ಬಂದ ಮೇಲೆ ನಾನು ಕಲ್ತ್ಕೊಂಡೆ. ಅದು ತುಂಬ ಟೆಕ್ನಿಕಲ್ ಆಗಿದೆ. ಹೇಗೆ ಒಂದು ಫ್ಲವರ್ನ ಹೇಗೆ ಇದು ಮಾಡೋದು ಆಗಲಿ, ಒಂದು ಕ್ಲಾತ್ನ ಹೆಂಗೆ ಕಟ್ಟೋದಾಗಲಿ, ಒಂದು ಬ್ಯಾನರ್ ಫಿಕ್ಸ್ ಮಾಡೋದು, ತುಂಬ ಡೀಟೇಲ್ ಆಗಿ ನಾನು ಇಲ್ಲಿ ಬಂದು ಕಲ್ತ್ಕೊಂಡೆ. ಹಾಯ್, ನನ್ನ ಹೆಸರು ಅನಿಲ್. ನಾನು ಬಂದಿರೋದು ಮಂಡ್ಯದಿಂದ. ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ. ಲ್ಯಾಂಗ್ವೇಜ್ ಬಂದಾಗ ಮ್ಯಾಮ್ ಕರೆದ್ಬಿಟ್ಟು ನಿಂಗೆ ಅರ್ಥ ಆಯ್ತಾಯ್ತಾ, ಇನ್ನು ಕನ್ನಡದಲ್ಲಿ ಹೇಳ್ಕೊಡ್ಬೇಕಾ ಅಂತೆಲ್ಲ ಕೇಳಿದ್ರು. ಮತ್ತು ನವೀನ್ ಬ್ರೋ ಬರ್ದು ಕನ್ನಡದಲ್ಲೇ ಬರ್ದು ಈ ಥರ ಇವೆಂಟ್ ಅಂದರೆ ಏನು, ಇವೆಂಟಲ್ಲಿ ಏನೇನು ಬರುತ್ತೆ ಬಿಟ್ಟು ಬರ್ದು ಎಲ್ಲ ಥರ ಹೇಳ್ಕೊಟ್ಟಿದ್ದಾರೆ. ಬಲೂನ್ ಯಾವ ಥರ ಬ್ಲೋ ಮಾಡೋದು, ಯಾವ ಥರ ಎಷ್ಟು ಥರ ಕಲರ್ ಐತೆ ಬಲೂನು, ಏನೇನು ಐತೆ ಅಂತ, ಫ್ಲವರ್ಸ್ ಯಾವ ಕಲರು ಎಲ್ಲಿ ಸಿಗುತ್ತೆ, ರೈಟ್ ಹೆಂಗೆ ಅಂತ ಎಲ್ಲ ಹೇಳಿದ್ದಾರೆ. ಶರತ್ ಸರ್, ನವೀನ್ ಬ್ರೋ, ಮೇರಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ.
ನಮ್ಮ ಸಂಭ್ರಮನ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೀವು ಒಂದು ಇವೆಂಟ್ ಪ್ಲಾನರ್ ಆಗಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡಿದ್ರೆ ಸೊ ದಯವಿಟ್ಟು ನಮ್ಮ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಪ್ಕಮಿಂಗ್ ಬ್ಯಾಚ್ ಇದೆ, ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.